ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಇತ್ತೀಚೆಗಂತೂ ಅಕ್ರಮ ಸಂಬಂಧದ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪ್ರೇಮಿಗೋಸ್ಕರ ಮದುವೆಯಾದಂಥ ಹೆಂಡತಿ ಗಂಡನಿಗೆ ಏನೆಲ್ಲ ಮಾಡ್ತಾಳೆ ಅನ್ನೋದನ್ನು ಕೇಳ್ತಿದ್ರೆ ಹಿಂಗೂ ಜನ ಇರ್ತಾರ ಅಂತಾರೆ. ಹೆಂಡತಿ ಕೊಡುವಂತಹ ಟಾರ್ಚರ್ಗೆ ಬೇಸತ್ತು ಜೀವವನ್ನೇ ಬಿಡುವಂತಹ ಗಂಡಸರ ಸುದ್ದಿಗಳನ್ನು ನೀವು ನೋಡ್ತಾನೆ ಇರ್ತೀರ. ಆದರೆ ಬಿಹಾರದಲ್ಲಿ ನಡೆದಂತಹ ಘಟನೆ ಸ್ವಲ್ಪ ಭಿನ್ನ ಅಂತಲೇ ಹೇಳ್ಬೋದು. ಹೆಂಡತಿ ಮೋಸ ಮಾಡಿದ್ದು ಅನ್ನುವಂತಹ ಕಾರಣಕ್ಕೆ ಆಕೆಯ ಜೀವನವನ್ನು ಹಾಳು ಮಾಡೋಕ್ಕೆ ಗಂಡ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ, ಯಾರ ಜೀವವನ್ನು ಕೂಡ ತೆಗೆದಿಲ್ಲ. ಎಲ್ಲ ಮುಗೀತು ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೂಡ ಕೂತ್ಕೊಂಡಿಲ್ಲ. ತನಗೆ ಮಾಡಿದಂಥ ಮೋಸಕ್ಕೆ ಹೆಂಡತಿ ಹಾಗೂ ಆಕೆಯ ಬಾಯ್ ಫ್ರೆಂಡ್ ವಿರುದ್ಧವೇ ಗಂಡ ಡಿಫ್ರೆಂಟ್ ಆಗಿ ಸೇಡನ್ನು ತೀರಿಸ್ಕೊಂಡಿದ್ದಾಳೆ. ಆತನ ಕತೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಮದುವೆಯಾಗಿ 4 ಮಕ್ಕಳಾದ ಮೇಲೆ ಹೆಂಡತಿ ತನ್ನ ಹಳೆ ಬಾಯ್ ಫ್ರೆಂಡ್ ಜೊತೆಗೆ ಓಡೋಗಿದ್ದಾಳೆ. ಇದರಿಂದ ಬೇಜಾರಾದಂತಹ ಗಂಡ ಹೆಂಡತಿಯ ಬಾಯ್ ಫ್ರೆಂಡ್ನ ಹೆಂಡತಿ ಜೊತೆಗೆ ಸಂಬಂಧವನ್ನು ಬೆಳೆಸ್ಕೊಂಡಿದ್ದಾನೆ. ಇಬ್ಬರು ಪ್ರೀತಿಸಿ ಮದುವೆನೂ ಕೂಡ ಆಗಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಈ ಘಟನೆ ನಡೆದಿರೋದು ಬಿಹಾರದ ಕಗಾರಿಯಾ ಅನ್ನುವಂಥ ಪ್ರದೇಶದಲ್ಲಿ. ಚೌತಮ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಾರ್ದಿಯಾ ಗ್ರಾಮದಲ್ಲಿ 16 ವರ್ಷಗಳ ಹಿಂದೆ ಒಂದು ಮದುವೆ ಆಗಿತ್ತು. ಹಾರ್ದಿಯಾ ಗ್ರಾಮದ ನೀರಜ್ ಕುಮಾರ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಕಗಾರಿಯಾ ಜಿಲ್ಲೆಯ ಪಸ್ರಾಹ ಅನ್ನುವಂತಹ ಗ್ರಾಮದ ರೂಬಿ ದೇವಿಯನ್ನು ಮದುವೆಯಾಗಿದ್ದ. ಇಬ್ಬರಿಗೂ ಕೂಡ 4 ಮಕ್ಕಳಿವೆ. ಮದುವೆಗೂ ಮುಂಚೆನೇ ರೂಬಿ ದೇವಿ ತನ್ನ ಊರಿನ ಮುಖೇಶ್ ಕುಮಾರ್ ಸಿಂಗ್ ಅನ್ನುವಂಥ ಹುಡುಗನನ್ನು ಲವ್ ಮಾಡ್ತಾ ಇದ್ಲು. ಮದುವೆಯಾಗಿ ಮಕ್ಕಳಾದ ಮೇಲೂ ಕೂಡ ಅವನ ಜೊತೆಗೆ ಸಂಬಂಧವನ್ನು ಕಂಟಿನ್ಯೂ ಮಾಡ್ತಾ ಇದ್ಲು. ಇನ್ನೊಂದು ಕಡೆ ಮುಖೇಶ್ ಕುಮಾರ್ ಸಿಂಗು ಕೂಡ ಮದುವೆ ಆಗಿತ್ತು. ಅವನು ಕೂಡ ರೂಬಿ ಅನ್ನುವಂಥ ಹೆಸರಿನ ಇನ್ನೊಂದು ಹುಡುಗಿಯನ್ನು ಮದುವೆಯಾಗಿದ್ದ. ಆದರೆ ಮದುವೆ ಆದಮೇಲೆ ಸಂಸಾರದ ಪ್ರೀತಿ ಮಾತ್ರ ಇಲ್ಲವೇ ಇಲ್ಲ. ರೂಬಿ ತನ್ನ ಹಳೆ ಪ್ರೇಮಿ ಮುಖೇಶ್ ಕುಮಾರ್ನ ನೆನಪಲ್ಲೇ ಕಾಲವನ್ನು ಕಳೀತಾ ಇದ್ಲು. ಫೈನಲ್ ಆಗಿ ಮುಖೇಶ್ ಜೊತೆಗೆ ಜೀವನವನ್ನು ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಿ ಮಕ್ಕಳನ್ನು ಕಳೆದುಕೊಂಡು ಮನೆಯನ್ನು ಬಿಟ್ಟು ಹೊರಟೋಗಿದ್ದಾಳೆ. ರೂಬಿ ಯಾವಾಗ ಮನೆಯಿಂದ ಹೊರಟೋದ್ಲೋ ನೀರಜ್ ಕುಮಾರ್ಗೆ ಊರಿನ ಜನ ಟೀಕಿಸೋದಕ್ಕೆ ಶುರು ಮಾಡಿಬಿಟ್ರು. ಒಬ್ಬನೇ ಜೀವನ ಕಳೆಯೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದ. ಏನಾದರೂ ಮಾಡಬೇಕು ಅಂತ ನೀರಜ್ ಕುಮಾರ್ ಮುಖೇಶ್ ಪತ್ನಿ ರೂಬಿಯನ್ನು ಪರಿಚಯ ಮಾಡಿಕೊಂಡ. ಇನ್ನೊಂದು ಕಡೆ ಮುಖೇಶ್ ಮಾಡಿದಂತಹ ಮೋಸಕ್ಕೆ ರೂಬಿ ಕೂಡ ಬೇಜಾರಾಗಿದ್ಲು. ತನಗೂ ಯಾರಾದರೂ ಕೂಡ ಆಸರೆ ಬೇಕಾಗಿತ್ತು ಅನ್ನುವಂತಹ ಟೈಮ್ನಲ್ಲೇ ನೀರಜ್ ಹಾಗೂ ರೂಬಿಯ ಸ್ನೇಹ ಪ್ರೀತಿಗೆ ಟರ್ನ್ ಆಗೋಯ್ತು. ಅಂದುಕೊಂಡಂತೆ ಇಬ್ಬರು ಕೂಡ ಮದುವೆ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಸುದ್ದಿಯನ್ನು ಕೇಳಿ ಏನು ಕಾಲ ಬಂತಪ್ಪ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೇಡ್ ತೀರಿಸ್ಕೊಳ್ಳೋದು ಅಂತಂದರೆ ಇದು ಅಂತ ಮತ್ತೊಬ್ಬರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಬ್ಬರು ಇದನ್ನು ನ್ಯೂಟ್ರಲ್ ಅಂತ ಬರೆದುಕೊಂಡಿದ್ದಾರೆ. ಮದುವೆಯಾಗಿ 15-16 ವರ್ಷಗಳಾದಮೇಲೆ ದಂಪತಿ ಡಿವೋರ್ಸ್ ಪಡೆಯೋದು ಹಾಗೂ ಅಕ್ರಮ ಸಂಬಂಧವನ್ನು ಬೆಳೆಸೋದು ಪ್ರಕರಣಗಳು ಈಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದ್ದಾವೆ. ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಕೂಡ ಎಲ್ಲರೂ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಸಂಸಾರ, ಗಂಡ ಹೆಂಡತಿ, ದಾಂಪತ್ಯ ಜೀವನ ಅಂತ ಜೀವನ ನಡೆಸಿ 4 ಜನಕ್ಕೆ ರೋಲ್ ಮಾಡಲಾಗಬೇಕಾಗಿದ್ದಂಥವರು ಡಿವೋರ್ಸ್, ಕೌಟುಂಬಿಕ ಕಲಹ ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನಮ್ಮ ಕಿವಿಗಳಲ್ಲಿ ಇನ್ನೂ ಏನೇನು ಕೇಳಬೇಕು, ಕಣ್ಣುಗಳಲ್ಲಿ ಏನೇನು ನೋಡಬೇಕು ಅಂತ ಜನ ಹೇಳ್ತಾ ಇದ್ದಾರೆ. ಲೇಟೆಸ್ಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.